ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಬಜೆಟ್ನ ಕದನ ಇನ್ನೂ ಕೂಡ ಮುಂದುವರಿತಾ ಇದೆ. ಹಲಾಲ್ ಬಜೆಟ್ ಅಂತ ಹೇಳಿದ್ದಂತ ಬಿಜೆಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಅಸೂಯೆಗೆ ಮದ್ದಿಲ್ಲ ಅಂತ ಹೇಳಿದ್ದಾರೆ. ಅವರ ಅಸೂಯೆ ಮದ್ದಿಲ್ಲ, ಅವರಿಗೆ ತಾಕತ್ತಿದ್ರೆ ಕೇಂದ್ರದ ಮೇಲೆ ಅವರು ಪ್ರತಿಭಟನೆ ಮಾಡಲಿ ಅಂತ ಸವಾಲಿಸಿದ್ದಾರೆ. ಜೊತೆಗೆ ರಾಜ್ಯದ ಸ್ವಾಭಿಮಾನ ಇದ್ರೆ ಕೇಂದ್ರದ ವಿರುದ್ಧ ಹೋರಾಟ ಮಾಡಿ, ನಾವು ಎಲ್ಲ ರಂಗಗಳಿಗೂ ಕೂಡ 4 ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದೇವೆ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡಬೇಕು ಕೊಟ್ಟಿದ್ದೇವೆ, ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚು ಹಣ ಕೊಟ್ಟಿದ್ದೇವೆ. ತಪ್ಪ, ಇಂತಹ ಕೆಲಸ ಬಿಜೆಪಿಯವರ ಕಾಲದಲ್ಲಿ ಆಗಿಲ್ಲ. ಅಸೂಯೆ ಬಂದಿದೆ, ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಅಸೂಯೆಗೆ ಮದ್ದಿಲ್ಲ. ಬಿಜೆಪಿಯವರ ಪ್ರತಿಭಟನೆ ಇದೆಯಲ್ಲ, ಅಸೂಯೆಗೆ ಮದ್ದಿಲ್ಲ. ಇಂಥ ಬಜೆಟ್ಟು ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು. ಅವ್ರಿಗೇನಾದ್ರು ತಾಕತ್ತಿದ್ರೆ, ಅವ್ರಿಗೇನಾದ್ರು ರಾಜ್ಯದ ಬಗ್ಗೆ ಗೌರವ ಇದ್ದರೆ, ಅವ್ರಿಗೆ ಸ್ವಾಭಿಮಾನ ಇದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಬಜೆಟ್ ಮಾಡಬೇಕು. ಎಲ್ಲ ರಂಗದಲ್ಲೂ ಕೂಡ 4 ಲಕ್ಷ ಕೋಟಿ ಬಜೆಟನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಅವ್ರ ಕೈಲಿ ಹೃದಯ ಶ್ರೀಮಂತಿಕೆ ಇಲ್ಲ. ನಾವು ಬಡವರ ಬದುಕನ್ನು ಬದಲಾವಣೆ ಮಾಡಬೇಕು ಅಂತೇಳಿ 5 ಗ್ಯಾರಂಟಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ, ಅದನ್ನು ಹಳ್ಳಿ ಜನ ಅವ್ರಿಗೆ ಏನು ತೀರ್ಪನ್ನು ಕೊಡ್ತಾ ಇದ್ದಾರೆ, ಅದನ್ನು ಅವ್ರ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ನಾವು ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಈಗ ಶಾಲೆಗಳು ಹೆಚ್ಚು ಹಣ ಇವತ್ತು ನಾವು ಕೊಟ್ಟಿದ್ದೇವೆ. ಹೊಸ 500 ಪಬ್ಲಿಕ್ ಸ್ಕೂಲನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಏನು ತಪ್ಪದು? ಇದು ಅವ್ರ ಕಾಲದಲ್ಲಿ ಇಂಥ ಕೆಲಸ, ಇಂಥ ತೀರ್ಮಾನ ಮಾಡೋಕ್ಕಾಗಿರಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಹಸುವೆ ಬಂದಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಹಸುವಿಗೆ ಮದ್ದಿಲ್ಲ. ಬೇಕಾದ್ರೆ ಅವ್ರಿಗೆ ಏನು ಬೇರೆ ಯಾವ್ದಾದ್ರು ಮೆಡಿಸಿನ್ ಇದ್ದರೆ, ನಮ್ಮ ಹೆಣ್ಮಗಳು ಯಾರೋ ಹೇಳೋದಂತೆ, ಜಲಸಿಲ್ ತಗೊಂಡು ಹೊಟ್ಟೆ ಉರಿ ಕಡಿಮೆ ಮಾಡ್ಕೊಳ್ಳಿ ಅಂತ. ಹಸುವಿಗೆ ಮದ್ದಿಲ್ಲ.